ಹಾಯ್ ಫ್ರೆಂಡ್ಸ್, ಹೇಮರಗುಲ್ಲಾಗಿ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು 100 ಡೇಸ್ ಚಾಲೆಂಜಲ್ಲಿ ಇದು ಡೇ 4 ಆಗಿರುತ್ತೆ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದು ಚಪಾತಿ ಮತ್ತು ಸೋರೆಕಾಯಿ ಸಾಗು ಮಾಡೋಣ ಅಂತ ಅಂದ್ಕೊಂಡೆ. ತರಕಾರಿ ಎಲ್ಲ ಹಾಕಿ ಸೋರೆಕಾಯಿ ಕ್ಯಾರೆಟ್ ಇತ್ತು, ಗ್ರೇವಿ ಥರ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಕೊಂಡೆ. ಬಟ್ ಏನೋ ಗೊತ್ತಿಲ್ಲ, ನಮ್ಮ ಮನೆ ಹತ್ರ ಪವರ್ ಬೆಳಗ್ಗೆನೇ ತೆಗಿತಾ ಇರ್ತಾರೆ. ಹಾಗಾಗಿ ಸುಮ್ಮನೆ ಟೊಮೆಟೊ, ಈರುಳ್ಳಿ, ಕ್ಯಾರೆಟು ಮತ್ತು ಸೋರೆಕಾಯಿ ಹಾಕಿ ಹಂಗೆ ಸ್ವಲ್ಪ ಸೆಮಿ ಗ್ರೇವಿ ಥರನೇ ಮಾಡಿದೆ. ಯಾಕಂದರೆ ಚಪಾತಿಗೆಲ್ಲ ಸ್ವಲ್ಪ ಗ್ರೇವಿ ಇದ್ರೇ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ನಾನು ಕೂಡ ಎಣ್ಣೆ ಹಾಕ್ತೇನೆ, ಚಪಾತಿನೂ ಕೂಡ ಸ್ವಲ್ಪ. ಯಾಕಂದರೆ ನನ್ನ ಮಗನಿಗೆ ಮಾತ್ರ ಎಣ್ಣೆ ಹಾಕಿದೆ, ಇನ್ನು ನಾವು ತಿನ್ನೋದಕ್ಕೆಲ್ಲ ಎಣ್ಣೆ ಹಾಕ್ತೇನೆ. ಹಾಗೆಯೇ ಚಪಾತಿನ ಇದು ಮಾಡಿಕೊಂಡೆ. ಮತ್ತು ನನ್ನ ಮಗ ಇವತ್ತು ಮಾರ್ನಿಂಗ್ ಕ್ಲಾಸ್ಗೆ ಹೋಗಿರಲಿಲ್ಲ, ಯಾಕಂದರೆ ತುಂಬ ಶೀತ ಆಗಿತ್ತು, ನನಗೆ ತಲೆನೋತಿತ್ತು. ಹಂಗಾಗಿ ಅವ್ನು ಮಾರ್ನಿಂಗ್ ಕ್ಲಾಸ್ ಕಳಿಸಿರಲಿಲ್ಲ. ಮಾಮೂಲಿ 8:45 ಸ್ಕೂಲ್ಗೆ ಹೋಗ್ತಾಯಿದ್ದ. ಅವ್ನಿಗೊಟ್ಟಿಗೆ ಟಿಫನ್ ಕೊಟ್ಟು ಊಟ ತೊಗೊಂಡು ಲಂಚ್ ಬಾಕ್ಸ್ ತೊಗೊಂಡು ಸ್ಕೂಲ್ಗೆ ಓಡ್ತಾ ಇದ್ದಾನೆ. ಯಾಕಂದರೆ ಅವನಿಗೆ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಿದೆ. ಹಾಗಾಗಿ ಸ್ವಲ್ಪ ಕ್ಲಾಸ್ ಮಿಸ್ ಮಾಡ್ಕೊಳ್ಳೋಕೆ ಬೇಜಾರಾಗುತ್ತೆ ಅವನಿಗೆ. ಬಟ್ ಆದರೆ ತುಂಬ ತಲೆನೋವಿದೆ ಸಲುವಾಗಿ ಅವನು ಕೂಡ ಹೋಗೋಕ್ಕಿಲ್ಲ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ವೆದರ್ ಇವಾಗ ಹೇಗಿದೆ ಅಂತ. ಮತ್ತು ಆಮೇಲೆ ಸ್ಕೂಲ್ಗೆ ಹೋಗಿ ಅಲ್ಲಿ ತುಂಬ ಅವನಿಗೆ ಆಯಾಸಾಗಿ ಆಮೇಲೆ ಎಕ್ಸಾಮ್ ಬರೆಯೋ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ನಾನೇ ಟ್ಯಾಬ್ಲೆಟ್ ಹಾಕಿ ರೆಸ್ಟ್ ಮಾಡಿಸಿ ಆಮೇಲೆ ಒಟ್ಟಿಗೆ ಸ್ಕೂಲ್ಗೆ ಕಳ್ಸೋಣ ಅಂತೇಳಿ ಕಳಿಸ್ತಾ ಇದ್ದೀನಿ. ನಮ್ಮದು ಎಲ್ಲ ಟಿಫನ್ ಆಯಿತು. ಅಷ್ಟೊಂದು ನಮ್ಮ ಯಜಮಾನ್ರು ಕಾರ್ ವಾಷಿಂಗ್ ಮಾಡಿಸ್ಕೊಂಬಂದಿದ್ದೀನಿ, ಅದು ಟಾರ್ಪಲ್ ಕ್ಲೋಸ್ ಮಾಡೋಣ ಅಂತ ಹೇಳಿದ್ರು. ಅದೇ ನಾನು ಹೇಳ್ತೀನಿ, ನಮ್ಮನ್ನು ಪ್ರೀತಿ ಮಾಡ್ತಿರಲ್ಲೋ ಗೊತ್ತಿಲ್ಲ, ಕಾರ್ನ ಅಷ್ಟೊಂದು ಪ್ರೀತಿ ಮಾಡ್ತೀರಾ ಅಂತ. ಖಂಡಿತ ಇದು ನೋಡಿ, ಇದು ಕಾರು ಮತ್ತು ಇದೆಲ್ಲ ನಿಲ್ಲಿಸೋ 3 ವೀಲರ್ 4 ವೀಲರ್ ನಿಲ್ಲಿಸೋ ಅಂಥದ್ದು ಗ್ಯಾರೇಜ್ ಥರ ಇದು. ಇದಕ್ಕೂ ಕೂಡ ಪೇ ಮಾಡಿ ನಿಲ್ಲಿಸ್ತಾ ಇದ್ದೀನಿ. ನಮ್ಮ ಮನೆ ಆಪೋಸಿಟೇ ಇದೆ ಇದು. ನಮ್ಮ ಗೇಟ್ ನೋಡಿ ಬಿಲ್ಡಿಂಗ್ ಕಾಣಿಸ್ತದೆ, ಆಪೋಸಿಟೇ ಇದೆ. ಇಲ್ಲಿನೂ ಕೂಡ ಇದೇ ರೋಡಲ್ಲಿ ಇರೋರು ಎಲ್ಲನೂ ಕೂಡ ಪೇ ಮಾಡಿನೇ ಎಲ್ಲನೂ ಕೂಡ ನಿಲ್ಲಿಸ್ತಾ ಇದ್ದಾರೆ. ಕಾರ್ ಇರ್ಬೋದು, ಆಟೋ ಇರ್ಬೋದು, ಯಾವುದಾದ್ರೂ ಅಷ್ಟೇ. ಯಾಕಂದರೆ ಒಂದು ಸೇಫ್ಟಿ ಇರುತ್ತೆ. ಮೊದಲು ಪಕ್ಕದಲ್ಲಿ ನಮಗೆ ಜಾಗ ಇತ್ತು ನಿಲ್ಲಿಸ್ಕೊಳ್ಳಿಕ್ಕೆ, ಈಗ ಮನೆ ಕಟ್ಟಿದ ಮೇಲೆ ಜಾಗ ಇಲ್ಲ. ಹಾಗಾಗಿ ಈ ಥರ ಮಾಡಿದ್ದಾರೆ. ನಾವು ತುಂಬ ಧೂಳಿರುತ್ತೆ, ಸಿಕ್ಕಾಪಟ್ಟೆ ಧೂಳಿರುತ್ತೆ. ಇನ್ನು ವಾಶ್ ಮಾಡಿಸಿದ್ದೀನಿ ಅಂತೇಳಿ ಕ್ಲೋಸ್ ಮಾಡ್ಬಿಟ್ಟು ಬಂದ್ವಿ. ಮತ್ತು ಇನ್ನೇನು ಹೆಣ್ಮಕ್ಳಿಗೆ ಮುಗಿದಿರೋ ಕೆಲಸ ಅಂದರೆ ಪಾತ್ರೆ ತೊಳೆಯೋದು ಮುಗಿಯೋದೇ ಇಲ್ಲ ಅಂದ್ಕೊಳ್ಳಿ. ಹೆಚ್ಚು ಕಡಿಮೆ ತೊಳಿತಾಯಿರು ಮಾಡ್ತಾಯಿರು, ಕೆಲಸ ಮಾಡ್ತಾಯಿರು ತೊಳಿತಾರೆ, ಹಾಗಿರುತ್ತೆ. ಬಿಸಿಲಿತ್ತಲ್ಲ, ಹಾಗಾಗಿ ನಾನು ಕೂಡ ಮಿಷಿನ್ ಬಟ್ಟೆ ಹಾಕಿ ಅದನ್ನು ಕೂಡ ಒಣಗಾಕಿದ್ದೀನಿ. ಸ್ವಲ್ಪ ಪರವಾಗಿಲ್ಲ, ಬಿಸಿಲಿದೆ ಅಂತ ಅನ್ನಿಸ್ತು. ಆಲ್ರೆಡಿ ಈವ್ನಿಂಗ್ ಆಯಿತು. ಮಗ ಬಂದ ಸ್ಕೂಲಿಂದ, ಅವ್ನು ಈವ್ನಿಂಗ್ ಕ್ಲಾಸ್ ಇರಲಿಲ್ಲ ನೆನ್ನೆ. ಏನಾದ್ರು ಮಾಡಿಕೊಡಿ ಅಂತ ಹೇಳ್ದ. ಹಾಗಾಗಿ ನಾನು ಕೂಡ ಮೆಂತ್ಯದಿಟ್ಟು ಮಾಡ್ಕೊಳ್ಳೋಣ, ಹಸಿ ಮುದ್ದೆ ಅಂತ ಅವನು ಹೇಳ್ತಾನೆ. ಇದು ಮೆಂತ್ಯದಿಟ್ಟು, ಉದ್ನಿಟ್ಟು ಏನೇನು ಹೇಳ್ತಾರಲ್ಲ ಆ ಥರ. ಯಾವ ಥರ ಅಪರೂಪಕ್ಕೆ ವಾರಕ್ಕೊಂದ್ಸಲಿ 2 ಸಲ ಏನೋ ಹೇಳ್ತಾರಲ್ಲ, ಬೈಸ್ಕೊಂಡು ಕೇಳ್ತಾನೆ, ಇದು ಮಾಡಿಕೊಡಿ ಅದು ಮಾಡಿಕೊಡಿ ಅಂತ. ಯಾಕೆಂದರೆ ಮಕ್ಕಳಿಗೆ ಏನಾದರೂ ಇಷ್ಟ ಆದಾಗ ತಿನ್ನಬೇಕು ಅಂತ ಕ್ರೇವಿಂಗ್ ಅನಿಸಿದ್ರೆ ಕೇಳ್ತಾರಲ್ವ, ಹಂಗಾಗಿ ಅವನು ಕೂಡ ಕೇಳ್ತಾನೆ. ಹಾಗಾಗಿ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತೇಳಿ ಅವನು ಕೂಡ. ಯಾಕಂದರೆ ಇದು ತುಂಬ ಮೂಳೆಗಳಿಗಾಗಲಿ ಬೆನ್ನೋಗೆಲ್ಲ ತುಂಬ ಒಳ್ಳೇದು ಅಂತಾರೆ. ಮಕ್ಕಳು ಪಾಪ ಭಾರ ಹೊತ್ಕೊಂಡು ಹೋಗ್ತಾರೆ, ಅಲ್ಲೂ ಕೂತಿದ್ದು ಬರ್ತಾರೆ, ಅವ್ರಿಗೂ ಬೆನ್ನೋ ಬರುತ್ತೆ ಅಂತೇಳಿ ವಾರಕ್ಕೆ 1 ಸಲ 2 ನಾನು ಕೂಡ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೆ ತುಪ್ಪ ಹಾಕ್ಕೊಟ್ರೆ ಸಾಕು, ನೆಮ್ಮದಿಯಾಗಿ ತೃಪ್ತಿಯಾಗಿ ತಿಂದು ಎದ್ದೇಳ್ತಾನೆ ಅಂತಲೇ ಹೇಳ್ಬೋದು. ಏನೋ ತುಂಬ ಫುಲ್ ಖುಷಿ ಆಗ್ಬಿಡುತ್ತೆ ನನಗೆ. ಅವನು ಹೇಳಿದ್ದು ಮಾಡಿಕೊಟ್ರೆ ತುಂಬ ಖುಷಿ ಆಗುತ್ತೆ. ಅಷ್ಟು ಸಂಜೆ ಆಯಿತು, ವಾಕ್ ಮಾಡೋಣ 5 to 5:30ವರೆಗೂ ವಾಕ್ ಮಾಡ್ತೀನಿ. ಅಷ್ಟು ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ಅಂತೇಳಿ ಮಾತಿಗೆ ನಿಂತ್ಕೊಂಡ್ಬಿಟ್ರೆ ಹಾಗೇನು ಕತ್ತಲೆ ಆಗೋಯಿತು. ಬಟ್ಟೆನೇ ಇದ್ಕೊಳಕ್ಕಾಗಲಿಲ್ಲ, ನೆನೆ ವಾಕು ಮಾಡಲಿಲ್ಲ. ಹಿಂಗೆ ಮಾತಾಡ್ತಾನೆ ಟೈಮ್ ಪಾಸ್ ಆಗೋಯಿತು. ನೀವೇ ನೋಡ್ತಾ ಇರ್ಬೋದು, ಕತ್ಲೆ ಆಗೇ ಹೋಯಿತು. 6:30 ಆಗೇ 6 ಗಂಟೆನೂ ಆಗಿದೆ ಅನಿಸುತ್ತೆ, 6 ಕಾಲಾಗಿದೆ. ಆಗಲೇ ಆಲ್ರೆಡಿ ಕತ್ತಲೆ ಆಗ್ತಾಯಿದೆ. ಬಟ್ ಏನು ಮಾಡೋದು, ಮಾತಿಗೆ ನಿಂತ್ಕೊಂಡಾಗ ಎಷ್ಟೊತ್ತಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಕತ್ಲು ಕೂಡ ಆಗ್ತಾಯಿದೆ. ಚಳಿ ತುಂಬ ಸಿಕ್ಕಾಪಟ್ಟೆ ಚಳಿ ಇತ್ತು. ಹಂಗಾಗಿ ಬಟ್ಟೆ ಎಲ್ಲ ಎತ್ಕೊಂಡು, ಯಾಕಂದರೆ ಬಟ್ಟೆನ ತುಂಬ ಬಿಟ್ಟರೆ ಇನ್ನು ಬಟ್ಟೆಗೂ ಕೋಲ್ಡ್ ಆಗಿಬಿಡುತ್ತಲ್ವ. ಅದು ತಣ್ಣನೆ ಗಾಳಿ ಬೀಸ್ತಿದ್ದಾಗ ಏನಾಗುತ್ತೆ, ಬಟ್ಟೆ ಕೂಡ ತಣ್ಣಗಾಗ್ಬಿಡುತ್ತೆ. ಹಾಗಾಗಿ ಎತ್ತಿಟ್ಕೊತಾ ಇದ್ದೀನಿ. ಮಧ್ಯಾಹ್ನನೇ ನಾನು ಈರುಳ್ಳಿಕಾಯಿ ಉಪ್ಪಿನಕಾಯಿಗೆ ಹಾಕೋಣ ಅಂದ್ಬಿಟ್ಟು ಈರುಳ್ಳಿಕಾಯಿನ ಬಿಸಿನೀರಲ್ಲಿ ಹಾಕಿಡ್ತೀವಿ ನಾವು ಮೊದಲು, ಯಾವಾಗಲೂ ಅಷ್ಟೇ ಸಾಫ್ಟ್ ಆಗಬೇಕು ಸ್ಕಿನ್ ಅಂತೇಳಿ. ಅಷ್ಟರಲ್ಲಿ ಇಲ್ಲಿ ಮಾತಿಗೆ ನಿಂತ್ಕೊಂಡಲ್ಲ, ಇಷ್ಟೊತ್ತಿನಲ್ಲಿ ಹಾಕೋದು ಬೇಡ ಅಂತೇಳಿ. ಮತ್ತು ಇದು ಚಿತ್ರಾನ್ನ ಮಾಡಿದೆ. ಸಿಪ್ಪೆ ಕೂಡ ಯಾರು ದಯವಿಟ್ಟು ವೇಸ್ಟ್ ಮಾಡಬೇಡಿ. ಉಪ್ಪಿನಕಾಯಿ ಜೊತೆ ಇದನ್ನು ಕೂಡ ಹೆಚ್ಚಿ ಹಾಕಿದ್ರೆ ತುಂಬ ಒಳ್ಳೆಯದು. ಬರೀ ಹೆಚ್ಚಿ ನಾನೊಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಡ್ತಾ ಇದ್ದೀನಿ. ಈಗೇನು ಸಾಲ್ಟ್ ಹಾಕಲ್ಲ, ಯಾಕಂದರೆ ಮುಸ್ಸಂಜೆ ಮೇಲೆ ಹಾಕ್ಬಾರ್ದು ಅಂತಾರೆ. ಜಸ್ಟ್ ಕಟ್ ಮಾಡಿ ಇಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಮನೆ ಸ್ವಲ್ಪ ಸಾಂಬಾರು ಇದ್ರ ಜೊತೆ ರಸಮ್ ಮಾಡೋಣ ಅಂತೇಳಿ ಇನ್ಸ್ಟೆಂಟಾಗಿ ಸೋಂಬೇರಿ ರಸಮ್ ಅಂತಂದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಮಾಡಿ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಇಂಗು, ಅರಿಶಿನ ಎಲ್ಲನೂ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ ಎಲ್ಲನೂ ಕೂಡ ಒಟ್ಟಿಗೆ ಗ್ರೈಂಡ್ ಮಾಡಿ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ರುಬ್ಬಿ ನೀವು ಮಾಡಿದ್ರೆ ಚಳಿಗೆ ಸೂಪರಾಗಿರುತ್ತೆ ರಸಮ್ಮು. ನೀವು ಒಂದ್ಸಲಿ ಟ್ರೈ ಮಾಡಿ, ನಾನು ಹೇಳೋದಲ್ಲ. ಜೀರಿಗೆ, ಮೆಣಸು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ, ಅರಿಶಿನ, ಇಂಗು ಇಷ್ಟನ್ನು ಹಾಕಿ ರುಬ್ಬಿಟ್ಕೊಂಡು ಏನೂ ಹಾಕೋಂಗಿಲ್ಲ. 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಯಾವ್ದು ಉರಿಲೂ ಬೇಡಿ, ಏನೂ ಮಾಡಬೇಡಿ. ಜಸ್ಟ್ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಅದನ್ನ ಪಾತ್ರೆ ಇಟ್ಟು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಇದಕ್ಕೂ ಬೇಕಾದ್ರೆ ನೀವು ಸ್ವಲ್ಪ ಹಿಂಗೆ ಹಾಕ್ತೀನಿ ಅಂತ ಹಾಕ್ಬೋದು. ನಾನೆಲ್ಲ ಆಲ್ರೆಡಿ ಇದಕ್ಕೆ ಹಾಕಿದ್ದೀನಿ, ಹಂಗಾಗಿ ನಾನು ಏನು ಕೂಡ ಆ್ಯಡ್ ಮಾಡ್ತಾಯಿಲ್ಲ. ಎಣ್ಣೆ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಇದು ರುಬ್ಬಿರ್ತೀನಲ್ಲ ಅದನ್ನ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಬೇಕು. ಯಾಕಂದರೆ ನಾವು ಹುರಿದಾಕಿರಲ್ವಲ್ಲ, ಹಂಗಾಗಿ
ಆಮೇಲೆ ಅದಕ್ಕೆ ಎಷ್ಟು ಬೇಕು ನೀರು ನಾವು ಅದರ ಅಳತೆ ನೋಡಿಕೊಂಡು ತೆಳ್ಳಗೆ ಮಾಡಬೇಕಲ್ವ ರಸಮ್, ಆದಷ್ಟು ನೀರು ಹಾಕಿ ಒಂದು 2 ಕುದಿ ಬಂದರೆ ಸಾಕು, ಸೂಪರಾಗುತ್ತೆ. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಇದು 4ನೇ ದಿನದ ವೀಡಿಯೋ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ನಿಮ್ಗೇನಾದ್ರು ಇಷ್ಟ ಆಗಿದೆ ಶೇರು, ಲೈಕು, ಕಮೆಂಟ್ ಮಾಡಿ. ತುಂಬ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಈ ಚಳಿಗೆ ಈ ಥರ ರಸಮ್ ಮಾಡಿಕೊಂಡ್ರೆ ಕೋಲ್ಡು, ಕೆಮ್ಮು, ಕಾಫು ಏನೇ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಮಧ್ಯಾಹ್ನ ಅಷ್ಟು ಪಾತ್ರೆ ತೊಳಿದೆ, ಸಂಜೆ ನೋಡಿ ಮತ್ತೆ ಅದೇ ಪಾತ್ರೆ ಆಗುತ್ತೆ, ಏನಂತ ಗೊತ್ತಿಲ್ಲ. ಒಟ್ಟಿಗೆ ಪಾತ್ರೆ ತೊಳಿತಾ ಇರೋದೇ, ಕೆಲಸ ಮಾಡ್ತಾ ಇರೋದೇ ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್ ಎಲ್ಲರಿಗೂ ಕೂಡ.